ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿನ್ನದ ಮನಸ್ಸು. ನಾನು ಇವತ್ತು ಕರ್ದಂಟು ಮಾಡ್ತಾಯಿದ್ದೀನಿ. ಕರ್ದಂಟು ಅಂದ ತಕ್ಷಣ ನೀವು ಸಕ್ಕರೆದು ಅಂದ್ಕೊಂಡ್ರೆ ಅಲ್ಲ, ಬೆಲ್ಲದಿಂದ ಮಾಡಿದಂತಹ ಬೆಲ್ಲದ ಕರ್ದಂಟು. ತುಂಬಾ ಮೃದುವಾದ ರುಚಿಯಾದಂತಹ ಬೆಲ್ಲದಿಂದ ಮಾಡಿದಂತಹ ಕರ್ದಂಟು. ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ತಡ ಯಾಕೆ, ಇದನ್ನು ಹೇಗೆ ಮಾಡೋದು, ಏನೇನು ಸಾಮಗ್ರಿಗಳಂತ ನೋಡೋಣ ಬನ್ನಿ. ಮೊದಲಿಗೆ 300 ಗ್ರಾಮು ಪುಟಾಣಿ, ನಂತರ ಸಣ್ಣಗೆ ಪುಡಿ ಮಾಡಿದಂತಹ ಬೆಲ್ಲ, ಆಮೇಲೆ ಪುಡಿ ಮಾಡಿದಂತಹ ಕೊಬ್ಬರಿ. ಈಗ ಒಂದು ಜಾರಿಗೆ 300 ಗ್ರಾಮ್ ಪುಟಾಣಿಯನ್ನು ಹಾಕಿ, ಫ್ರೆಂಡ್ಸ್ ಇದನ್ನು ನಮ್ಮ ಸೈಡೆಲ್ಲ ಕಡಲೆ ಅಂತ ಕರೀತಾರೆ. ಈಗ ಇದಕ್ಕೆ ಒಂದು 5-6 ಏಲಕ್ಕಿಯನ್ನು ಬಿಡಿಸ್ಕೊಂಡು ಹಾಕಿ ಗ್ರೈಂಡ್ರಿಗೆ ಸಣ್ಣಗೆ ಮಾಡ್ಕೊಳ್ಳೋಣ. ಇದನ್ನು ನೈಸಾಗಿ ಮಾಡಿಕೊಂಡ್ರೆ ಜಲ್ಲಡಿ ಇಡೋ ಅವಶ್ಯಕತೆ ಇರಲ್ಲ. ಈಗ ಒಂದು ಪಾನಿಗೆ ನಾವು ಮುಂಚೆನೇ ಪುಡಿ ಮಾಡಿ ಇಟ್ಕೊಂಡಿರೋಂತಹ ಬೆಲ್ಲನ ಹಾಕಿ, ನಂತರ ಒಂದು ಅರ್ಧ ಗ್ಲಾಸು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ. ಹೀಗೆ ಮಿಕ್ಸ್ ಮಾಡ್ತಾ ಈ ಥರ ಬಬಲ್ಸ್ ಬರಬೇಕು. ಈ ಥರ ಬಬಲ್ಸ್ ಬಂದಿದೆ ಅಂದರೆ ಪಾಕ ರೆಡಿ ಆಗಿದೆ ಅಂತ ಅರ್ಥ. ಯಾವ ಪಾಕ ಹಿಡಿಬೇಕಂದ್ರೆ ಫ್ರೆಂಡ್ಸ್, ಎಳೆ ಪಾಕ ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಒಂದು ಲೈನ್ ಬಂದರೆ ಸಾಕು. ಈಗ ಪಾಕ ರೆಡಿ ಆಗಿದೆ. ನಾವು ಮುಂಚೆನೇ ಪುಡಿ ಮಾಡಿಟ್ಕೊಂಡಿರೋಂತಹ ಪುಟಾಣಿ ಪುಡಿ, ಕಡಲೆ ಪುಡಿ ಏನಿದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ತಾ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಅದೇನು ಗಟ್ಟಿಗೆ ಆಗಲ್ಲ, ಏನೂ ಆಗಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡಬೇಕಾದ್ರೆ ನೀವು ಫ್ಲೇಮನ್ನ ಲೋ ಫ್ಲೇಮಲ್ಲೇ ಇಟ್ಟಿರಬೇಕು. ಫುಲ್ ಫ್ಲೇಮ್ ಇಟ್ಟರೆ ಬೇಗನೆ ಅಂಟ್ಕೊಳ್ಳುತ್ತೆ ತಳ. ಸೊ ಲೋ ಫ್ಲೇಮಲ್ಲಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾ ಈ ಥರ ಗಟ್ಟಿಗೆ ಆಗುತ್ತೆ. ನಂತರ ಇದಕ್ಕೆ ಒಂದು 2 ಸ್ಪೂನು ತುಪ್ಪವನ್ನು ಹಾಕೋಣ. ಈ ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟು ಡಬಲ್ ಆಗುತ್ತೆ ಮತ್ತು ಕರ್ದಂಟು ತುಂಬ ಸಾಫ್ಟಾಗಿ ಸ್ಮೂತಾಗಿ ಇರುತ್ತೆ. ಇದನ್ನು ನೀವು 1 ವಾರದವರೆಗೆ ಸ್ಟೋರೇಜ್ ಮಾಡಿಕೊಂಡು ಇಟ್ಕೋಬೋದು. ಈ ತುಪ್ಪ ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತೆ ಬೇಕಿದ್ದರೆ ಇನ್ನೂ 1-2 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ರೆಂಡ್ಸ್, ಮಕ್ಕಳಿಗೆ ನಾವು ಬೇಕ್ರಿ ಐಟಮ್ಸ್ ಕೊಡಿಸೋದಕ್ಕನ್ನು ಮನೆಯಲ್ಲೇ ಈ ಥರ ಎಲ್ಲ ತಯಾರಿ ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಬೆಲ್ಲದಿಂದ ಮಾಡಿರೋದ್ರಿಂದ ಮಕ್ಕಳ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಈಗ ಈ ಸ್ಟ್ರೆಚರ್ ಕಲಿಸ್ತಾ ಪಾನೆಲ್ಲ ಬಿಟ್ಟು ಸಪ್ರೇಟ್ ಆಗಬೇಕು. ಈಗ ಇದು ರೆಡಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ನಂತರ ಒಂದು ತಟ್ಟೆಗೆ 2 ಸ್ಪೂನ್ ತುಪ್ಪವನ್ನು ಹಾಕಿ ತಟ್ಟೆಯೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ತಟ್ಟೆಯಲ್ಲಿ ಈ ಥರ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ ಕರ್ದಂಟು ತೆಗಿಬೇಕಾದ್ರೆ ಕಟ್ಟಾಗಲ್ಲ. ಈಗ ಈ ಎಲ್ಲ ಮಿಶ್ರಣನ ತಟ್ಟೆಗೆ ಹಾಕಿ ಒಂದು ಲೆವೆಲಿಗೆ ಎಲ್ಲ ಸ್ಪ್ರೆಡ್ ಮಾಡಿ. ಈಗ ಈ ಸ್ಟಿಕ್ಕಿಂದ ಬರೋದಿಲ್ಲಲ್ವ, ಈ ಸ್ಟಿಕ್ಕನ್ನು ತೆಗೆದುಬಿಟ್ಟು ಒಂದು ಸ್ಪೂನಿಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಸ್ಪೂನ್ ಸಹಾಯದಿಂದ ತಟ್ಟೆಯೆಲ್ಲ ಈ ಥರ ಒಂದು ಲೆವೆಲಿಗೆ ಸ್ಪ್ರೆಡ್ ಮಾಡಿಕೊಳ್ಳಿ. ನಂತರ ನಾವು ಮುಂಚೆನೇ ಪುಡಿ ಮಾಡಿಟ್ಕೊಂಡಿರೋಂಥ ಕೊಬ್ಬರಿಯನ್ನು ಇದ್ರ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿ. ಈಗ ಸ್ವಲ್ಪ ತಣ್ಣಗಾದ ನಂತರ ಒಂದು ಚಾಕುವಿನ ಸಹಾಯದಿಂದ ಲೈನಾಗಿ ಕಟ್ ಮಾಡ್ಕೊಳ್ಳೋಣ. ನಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಆ ಶೇಪಲ್ಲಿ ಚೆನ್ನಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇದ್ದಾಗಲೇ ಕಟ್ ಮಾಡೋಕ್ಕೆ ಹೋದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಚಾಕಿಗೆಲ್ಲ ಅಂಟ್ಕೊಂಡು ಹೋಗುತ್ತೆ. ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಕಟ್ ಮಾಡಿ. ನಿಮಗೆ ಡೈಮಂಡ್ ಶೇಪಲ್ಲಿದ್ದರೆ ಡೈಮಂಡ್ ಶೇಪು, ಸ್ಕ್ವೇರ್ ಬೇಕಿದ್ರೆ ಸ್ಕ್ವೇರು. ಆಮೇಲೆ ಇದ್ರ ಮೇಲೆ ಬಾದಾಮಿ ಮತ್ತು ಗೋಡಂಬಿಯನ್ನು ಇಟ್ಟು ಡೆಕೋರೇಟ್ ಮಾಡೋಣ. ಇದೆಲ್ಲ ಬಾದಾಮಿ ಗೋಡಂಬಿಯಲ್ಲಿಟ್ಟು ಡೆಕೋರೇಟ್ ಮಾಡಿದ ಮೇಲೆ ಒಂದು ಅರ್ಧ ಗಂಟೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಇದು ಕಂಪ್ಲೀಟ್ ಕೂಲ್ ಆಗಬೇಕು. ತಣ್ಣಗಾದ್ಮೇಲೆ ನಾವು ಪೀಸಸ್ ತೆಗಿಯೋಕ್ಕೆ ಚೆನ್ನಾಗಿ ಬರುತ್ತೆ, ಎಲ್ಲಿ ಸಹ ಕಟ್ಟಾಗೋದಿಲ್ಲ. ಈಗ ತಣ್ಣಗಾಗಿದೆ. ಈಗ ಚಾಕುವಿನ ಸಹಾಯದಿಂದ ಅಂಚಿಗೆ ಈ ಥರ ಪೀಸನ್ನು ಕಟ್ ಮಾಡಿ ಈ ಥರ ಮತ್ತೆ ಅದ್ರ ಮೇಲೇ ಕಟ್ ಮಾಡಿದ್ರ ಮೇಲೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿದರೆ ಈ ಥರ ಪೀಸಸ್ ನೋಡಿ. ಈಗ ಈ ಥರ ಚೆನ್ನಾಗಿ ಪೀಸ್ ಬರುತ್ತೆ ಅನ್ನೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ನಾನು ಹೇಳಿದ ಅದೇ ಥರನೇ ಮಾಡ್ಕೊಳ್ಳಿ. ಅದೇ ಪಾಕ ಹಿಡಿದು ಅಷ್ಟೇ ಕ್ವಾಂಟಿಟಿಯಿಂದ ಮಾಡ್ಕೊಳ್ಳಿ, ಚೆನ್ನಾಗಿ ಬರ್ಫಿ ಬರುತ್ತೆ. ಇದನ್ನು ನೀವು 1 ವಾರದವರೆಗೂ ಸಹ ಸ್ಟೋರ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಲ್ಲದಿಂದ ಮಾಡಿದಂಥ ಕರ್ದಂಟನ್ನ ಈಗ ಒಂದು ತಟ್ಟೆಯಲ್ಲಿಟ್ಟು ಸರ್ವ್ ಮಾಡಿದರೆ ಆಯಿತು. ಬಿಸಿ ಬಿಸಿಯಾದ ಬೆಲ್ಲದ ಕರ್ದಂಟು ಹೇಗೆ ಮಾಡೋದಂತ ನೋಡಿದ್ರಲ್ಲ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.
ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.